ಹಾಯ್ ಹೆಲೋ ಹೇಗಿದ್ರೆ ಎಲ್ಲ ವೆಲ್ಕಮ್ ಬ್ಯಾಕ್ ಟು ಕಿಡ್ಡಿ ಮಯನ್ಶಿ ಚಾನೆಲ್. ಈ ವಿಡಿಯೋದಲ್ಲಿ ಕೂದಲ ಆರೈಕೆಗೆ ಮನೆಯಲ್ಲೇ ತಯಾರಿಸಬಹುದಾದಂತಹ ಹೇರ್ ಆಯಿಲ್ ಹೇಗ್ ಮಾಡೋದು ಅಂತ ನೋಡಬಹುದು. ಈ ಆಯಿಲ್ ಕೂದಲ ಉದುರುವಿಕೆಗೆ ಹಾಗೇನೆ ಹೊಸ ಕೂದಲಿನ ಬೆಳವಣಿಗೆಗೆ, ಮುಖ್ಯವಾಗಿ ಹೇಳಬೇಕಾದ್ರೆ ಡ್ಯಾಂಡ್ರಫ್ ನಿವಾರಣೆಗೆ ತುಂಬಾನೇ ಸಹಕಾರಿಯಾಗಿದೆ. ಸೊ ಬನ್ನಿ ಹೇಗ್ ಮಾಡೋದು ನೋಡೋಣ. ಇಲ್ಲಿ ನಾನು ಮೊದಲನೇದಾಗಿ ಅಲೋವೆರಾ ತಗೊಂಡಿದ್ದೇನೆ. 2 ಸಣ್ಣ ಗಾತ್ರದ ಅಲೋವೆರಾ. ಈ ಅಲೋವೆರಾದಲ್ಲಿ ಆಂಟಿ ಫಂಗಲ್ ಅಂಶ ಇರೋದ್ರಿಂದ ತಲೆಹೊಟ್ಟು ಕಡಿಮೆ ಮಾಡುತ್ತೆ, ಹಾಗೇನೆ ಕೂದಲ್ನ pH ಬ್ಯಾಲೆನ್ಸ್ ಮಾಡೋಕೆ ಕೂಡ ಹೆಲ್ಪ್ ಮಾಡುತ್ತೆ. ಎರಡನೇ ಇಂಗ್ರೀಡಿಯೆಂಟ್ಸ್ ಆಗಿ ಗರ್ಗ ತಗೊಂಡಿದ್ದೇನೆ, ಭೃಂಗರಾಜ. ಇದು ನಮ್ಮ ಕೂದಲಿನ ಬೆಳವಣಿಗೆಗೆ ಸಹಕಾರಿ, ಹಾಗೇನೆ ಹೇರ್ ಫಾಲ್ ನ ಕಂಟ್ರೋಲ್ ಮಾಡುತ್ತೆ. ಬರೀ ಗರ್ಗದ ಎಣ್ಣೆನ ತಲೆಗೆ ಹಚ್ಚಿ ಮಸಾಜ್ ಮಾಡೋದ್ರಿಂದ ರಕ್ತ ಪರಿಚಲನೆ ಕೂಡ ಚೆನ್ನಾಗಿ ಆಗುತ್ತೆ. ಹಾಗೇನೆ ಇಲ್ಲಿ ಸ್ವಲ್ಪ ನಾನು ಮದರಂಗಿ ಸೊಪ್ಪು ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಮದರಂಗಿ ಸೊಪ್ಪು ಏನಕ್ಕೆ ಅಂದ್ರೆ ಅದು ಮೇನ್ ಆಗಿ ಹೇಳ್ಬೇಕಂದ್ರೆ ನಮ್ಮ ಕೂದಲಿಗೆ ಶೈನಿಂಗ್ ಕೊಡುತ್ತೆ. ಹಾಗೇನೆ ವೈಟ್ ಹೇರ್ ಇದ್ದವರು ಯೂಸ್ ಮಾಡೋದ್ರಿಂದ ಅದು ಕಂದು ಕಲರಿಗೆ ಕೂಡ ಕನ್ವರ್ಟ್ ಮಾಡುತ್ತೆ ಹೇರ್ ಕಲರ್ನ. ಹಾಗೇನೆ ಡ್ಯಾಂಡ್ರಫ್ ನಿವಾರಣೆಗೆ ಕೂಡ ಇದು ಉತ್ತಮ ಅಂತಲೇ ಹೇಳ್ಬಹುದು. ಇವಾಗ ನಾವು ಅಲೋವೆರಾ ಏನ್ ಕಟ್ ಮಾಡಿ ತಗೊಂಡ್ ಬಂದಿದ್ದೇವಲ್ಲ, ಅದನ್ನ ನೀರಿನಲ್ಲಿ ತೊಳೆದು ನಂತರ ಒಂದು ಒಣ ಬಟ್ಟೆಯಲ್ಲಿ ಒರೆಸ್ಕೋಬೇಕು. ಒರೆಸ್ಕೊಂಡ ನಂತರ ಏನ್ ಮಾಡ್ಬೇಕಂದ್ರೆ, ನೀವು ನೋಡಬಹುದು ಅಲೋವೆರಾದ ಸೈಡ್ ಬದಿಯಲ್ಲಿ ಸ್ವಲ್ಪ ಮುಳ್ಳು ಟೈಪ್ ಇರುತ್ತೆ. ಅದೇನು ಮುಳ್ಳು ತರ ಚುಚ್ಕೊಳ್ಳಲ್ಲ ನಮ್ಗೆ, ಬಟ್ ಆದ್ರೂ ಕೂಡ ಸ್ವಲ್ಪ ನೋಡ್ಲಿಕ್ಕೆ ಮುಳ್ಳು ತರನೇ ಇರುತ್ತೆ. ಅಷ್ಟು ಶಾರ್ಪ್ ಆಗಿರಲ್ಲ ಮುಳ್ಳಿನ ಹಾಗೆ ನೋಡ್ಲಿಕ್ಕೆ ಸ್ವಲ್ಪ ಮುಳ್ಳಿನ ತರ ಇರುತ್ತೆ. ಸೊ ಅದನ್ನ ಏನ್ ಮಾಡ್ಬೇಕಂದ್ರೆ ಈ ತರ ಚಾಕುನಲ್ಲಿ ಕಟ್ ಮಾಡಿ ತೆಗಿಬೇಕು. ಇದ್ರ ಸೈಡ್ ಸ್ವಲ್ಪ ಸ್ವಲ್ಪ ತೆಗೆದ ನಂತರ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಈ ಅಲೋವೆರಾನ ಸಣ್ಣ ಸಣ್ಣಗಾಗಿ ಕತ್ತರಿಸಬೇಕು. ಆಕ್ಚುಲಿ ಅಲೋವೆರಾದ ಎಣ್ಣೆ ಯೂಸ್ ಮಾಡೋದ್ರಿಂದ, ಬರೀ ಅಲೋವೆರಾ ಅಷ್ಟೇ ಯೂಸ್ ಮಾಡ್ಕೊಂಡು ಎಣ್ಣೆ ಮಾಡೋದ್ರಿಂದ ನಮ್ಮ ಕೂದಲು ತುಂಬಾ ಶೈನಿಂಗ್ ಆಗಿ ಹಾಗೇನೆ ತುಂಬಾ ಸ್ಮೂತ್ ಆಗಿ ಬೆಳವಣಿಗೆ ಆಗುತ್ತೆ. ಹಾಗೇನೆ ಸ್ಕಾಲ್ಪ್ ತುರಿಕೆ ಕೂಡ ಈ ಆಯಿಲ್ ತುಂಬಾನೇ ಒಳ್ಳೆಯದು. ಓಕೆ, ಈ ತರ ಅಲೋವೆರಾನ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಇದಕ್ಕೊಂದು 1/4 ಟೇಬಲ್ ಸ್ಪೂನ್ ಅಷ್ಟು ಮೆಂತೆಕಾಳು, ಹಸಿ ಮೆಂತೆಕಾಳನ್ನ ಜಜ್ಜಿಬಿಟ್ಟು ಹಾಕ್ತಾ ಇದ್ದೀನಿ. ಅದರ ಜೊತೆಗೆ ಒಂದು 10ರಷ್ಟು ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ಆಕ್ಚುಲಿ ಕರಿಬೇವು ಸೊಪ್ಪು ನಮ್ಮ ಕೂದಲ ಉದುರುವಿಕೆಗೆ ತುಂಬಾನೇ ಒಳ್ಳೇದು. ಇದು ಕಂಟ್ರೋಲ್ ಮಾಡುತ್ತೆ ಹೇರ್ ಫಾಲ್ನ. ಬಟ್ ನಾನಿಲ್ಲಿ ಸ್ವಲ್ಪ ಯೂಸ್ ಮಾಡ್ತಾ ಇದ್ದೀನಿ, ನೀವು ಬೇಕಿದ್ರೆ ಜಾಸ್ತಿನೂ ಕೂಡ ಹಾಕೋಬಹುದು. ಅದ್ರ ಜೊತೆಗೆ ನಾವು ಮದರಂಗಿ ಸೊಪ್ಪು ಏನ್ ತಗೊಂಡ್ ಬಂದ್ವಿ ಅಲ್ಲ, ಅದೊಂದು 20ರಿಂದ 30 ಎಲೆಗಳಿರಬಹುದು. ಅದನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ. ಈ ಮದರಂಗಿ ಸೊಪ್ಪಿನ ಜೊತೆಗೆ ನಾನು ಅದರ ದಂಟು ಕೂಡ ಸೇರಿಸ್ಕೊಂಡಿದ್ದೀನಿ. ಹಾಗೇನೆ ಗರ್ಗ ಏನು ತಗೊಂಡು ಬಂದಿದ್ದೇವೆ ಅದನ್ನು ಕೂಡ ಸಣ್ಣದಾಗಿ ಜಜ್ಕೊಂಡು ಅದರ ರಸ ಸ್ವಲ್ಪ ರಸ ಹೊರಗೆ ಬರೋ ತನಕ ಜಜ್ಕೊಂಡ್ರೆ ಸಾಕು. ನಂತರ ಅದನ್ನ ಬಾಣಲೆಗೆ ಸೇರಿಸ್ಕೋತಾ ಇದ್ದೇನೆ. ನೀವು ನೋಡ್ತಿರ್ಬೋದು, ನಾನಿಲ್ಲಿ ಬೇರು ಸಮೇತ ಗರ್ಗದ್ದು ಹಾಕಿದ್ದೇನೆ. ಗರ್ಗ ಬೇರು ಕೂಡ ಅಷ್ಟೇ ಪವರ್ಫುಲ್. ಸೊ ಅದನ್ನು ಕೂಡ ಯೂಸ್ ಮಾಡೋದು ಒಳ್ಳೆಯದು. ಹೀಗೆ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಸೇರಿಸ್ಕೊಂಡ ನಂತರ ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆ, ತೆಂಗಿನ ಎಣ್ಣೆನ ಹಾಕೋತಾ ಇದ್ದೀನಿ. ಹಾಕಿದ ನಂತರ ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ಅದರ ಮೇಲೆ ಈ ಬಾಣಲೆಯನ್ನು ಇಟ್ಟು ಎಣ್ಣೆಯನ್ನ ಕಾಯಿಸ್ತಾ ಇದ್ದೇನೆ. ನೋಡ್ತಿರ್ಬಹುದು, ಇಲ್ಲಿ ನಾನು ಒಂದು 100ರಿಂದ 150 ml ತೆಂಗಿನ ಎಣ್ಣೆ ಆಗಬಹುದು ಅಷ್ಟು ತಗೊಂಡಿದ್ದೇನೆ. ಅದನ್ನ ಚೆನ್ನಾಗಿ ಇವಾಗ ಕುದಿಸ್ಬೇಕು. ಈ ಎಣ್ಣೆ ಚೆನ್ನಾಗಿ ಕುದಿಬೇಕು, ಚೆನ್ನಾಗಿ ಕಾಯಿಸ್ಬೇಕು ಅದನ್ನ. ಸೊ ನಾವು ಇಂಗ್ರೀಡಿಯೆಂಟ್ಸ್ ಅಲೋವೆರಾ, ಗರ್ಗ ಎಲ್ಲ ಹಾಕಿದೇವಲ್ಲ, ಅದರ ಬಣ್ಣ ಎಲ್ಲ ಚೇಂಜ್ ಆಗಿ ಅಂದ್ರೆ ಕಪ್ಪಾಗಬೇಕು ಸ್ವಲ್ಪ. ಅಲ್ಲಿವರೆಗೆ ನಾವು ಇದನ್ನ ಚೆನ್ನಾಗಿ ಕಾಯಿಸ್ಬೇಕಾಗುತ್ತೆ. ನೀವು ನೋಡ್ತಿರಬಹುದು, ಈ ಅಲೋವೆರಾ ಎಲ್ಲ ಸ್ವಲ್ಪ ಬಣ್ಣ ಚೇಂಜ್ ಆಗಿದೆ, ಬಟ್ ಗರ್ಗ ಇನ್ನೂ ಕೂಡ ಸ್ವಲ್ಪ ಹಸಿನೇ ಕಾಣಿಸ್ತಾ ಇದೆ. ಸೊ ಅಲೋವೆರಾ ಎಲ್ಲ ಸ್ವಲ್ಪ ಕಪ್ಪಾಗೋ ತನಕ ನಾವು ಇದನ್ನ ಕಾಯಿಸ್ಬೇಕಾಗತ್ತೆ. ಹೀಗೆ ಎಣ್ಣೆ ಸ್ವಲ್ಪ ಕಾಯಿಲಿ, ಕಾದಾಗ ಗೊತ್ತಾಗುತ್ತೆ ನಮಗೆ ಅದು ಅಲೋವೆರಾ ಎಲ್ಲ ಸ್ವಲ್ಪ ಕಪ್ಪಾಗಬೇಕು. ಇನ್ನು ಕೂಡ ಸ್ವಲ್ಪ ಹಸಿಯೇ ಕಾಣಿಸ್ತಾ ಇದೆ, ಸ್ವಲ್ಪ ಕಪ್ಪಾಗ್ಲಿ. ಸೊ ಅಲ್ಲಿ ತನಕ ಕುದಿಸ್ತಾ ಇರಬೇಕಾಗತ್ತೆ. ನೋಡಿ, ಇವಾಗ ನೋಡಬಹುದು ಗರ್ಗ ಕಂಪ್ಲೀಟ್ ಆಗಿ ಕಪ್ಪ ಆಗಿದೆ, ಬಟ್ ಅಲೋವೆರಾ ಇನ್ನು ಸ್ವಲ್ಪ ಹಸಿ ಕಾಣಿಸ್ತಾ ಇದೆ. ಸೊ ಅಲೋವೆರಾ ಸ್ವಲ್ಪ ಕಪ್ಪಾಗೋ ತನಕ ಇನ್ನೂ ಕಾಯಿಸ್ಬೇಕಾಗತ್ತೆ ಎಣ್ಣೆನ. ನೋಡಬಹುದು ಅಲೋವೆರಾ ಕೂಡ ಇವಾಗ ಕಪ್ಪಾಗ್ತಾ ಬಂದಿದೆ. ಸೊ ಇವಾಗ ಗ್ಯಾಸ್ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಇವಾಗ ಎಣ್ಣೆ ಸ್ವಲ್ಪ ತಣ್ಣಗಾಗ್ಲಿ. ಸೊ ಒಂದು 10 ಮಿನಿಟ್ಸ್ ಹಾಗೆ ಬಿಡ್ತಾ ಇದ್ದೇನೆ. ತಣ್ಣಗಾದ ನಂತರ ಒಂದು ಬಾಟಲ್ಗೆ ಹಾಕಿಡ್ತಾ ಇದ್ದೇನೆ. ಎಣ್ಣೆ ಇವಾಗ ಕಂಪ್ಲೀಟ್ ಆಗಿ ತಣ್ಣಗಾಗಿದೆ. ಸೊ ನಾನು ಇವಾಗ ಅದನ್ನು ಬಾಟಲ್ಗೆ ಹಾಕಿಡ್ತಾ ಇದ್ದೇನೆ. ಈ ಎಣ್ಣೆನ ಮಕ್ಕಳಿಗೆ ಕೂಡ ಯೂಸ್ ಮಾಡಬಹುದು. ಸೊ ಅವರ ಹೇರ್ ಗ್ರೋತ್ ಕೂಡ ಚೆನ್ನಾಗಾಗುತ್ತೆ, ಹಾಗೇನೆ ಸ್ಮೂತ್ ಆಗಿ ಹೇರ್
ಬೆಳೆಯುತ್ತೆ. ಈ ಎಣ್ಣೆನ ಡೈಲಿ ಯೂಸ್ ಮಾಡ್ಬೋದು, ಇದರಲ್ಲಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇರೋದಿಲ್ಲ. ಹಾಗೆಯೇ ಸ್ನಾನಕ್ಕಿಂತ ಒಂದು 2 ಅವರ್ಸ್ ಮುಂಚೆ ಅಥವಾ ನೈಟ್ ಹಚ್ಚಿ ಸ್ಕಾಲ್ಪ್ಗೆ ಚೆನ್ನಾಗಿ ಮಸಾಜ್ ಮಾಡೋದ್ರಿಂದ ನೆಕ್ಸ್ಟ್ ಡೇ ಸ್ನಾನ ಮಾಡೋದ್ರಿಂದ ಇದರಲ್ಲಿ 100% ರಿಸಲ್ಟ್ ಗೊತ್ತಾಗುತ್ತೆ. ಡ್ಯಾಂಡ್ರಫ್ ಮತ್ತು ಹೇರ್ ಫಾಲ್ ಅಂತೂ ಕಂಪ್ಲೀಟಾಗಿ ಸ್ಟಾಪ್ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೇನೇ ಶೇರ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.